ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಬದಲಾಯಿಸಿಕೊಳ್ಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಗಣಪತಿ ವಿಸರ್ಜನೆಗೆ ತೊಂದರೆ ಕೊಡ್ತಾರೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾರೆ, ಮೈಸೂರು ದಸರಾ ಉತ್ಸವಕ್ಕೂ ಕೂಡ ತೊಂದರೆ ಕೊಡ್ತಾರೆ. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ತಮ್ಮ ನಡವಳಿಕೆಯನ್ನು ಸರಿ ಮಾಡಿಕೊಡ್ಬೇಕು, ಬದಲಾಯಿಸಿಕೊಳ್ಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂಥ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇವರನ್ನ ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರುವುದು ಈ ಎಲ್ಲ ಘಟನೆಗಳಿಗೆ ಕಾರಣ. ಅತ್ಯಂತ ಕೆಟ್ಟ ಅಪರಾಧದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂಥ ಮತ್ತು PFI ಲಿಂಕ್ ಇದ್ದಂಥ ಅನೇಕ ಜನರ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಿತ್ಡ್ರಾ ಮಾಡಿದ್ರಿಂದ, ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ, ಕ್ರಿಮಿನಲ್ಸ್ಗಳಿಗೆ, ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಹಾಗಾಗಿ ನಾವೇನಾದ್ರು ಮಾಡಿದ್ರು ನಡೀತದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ನಮ್ಮದು ಮುಸಲ್ಮಾನರ ಸರ್ಕಾರ ಅನ್ನುವಂಥ ಭಾವನೆ ಮೂಡಿದೆ. ಹಾಗಾಗಿ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಇವತ್ತು ಬೆಳಿಗ್ಗೆ ಗಣೇಶ ವಿಸರ್ಜನೆಗೆ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿನ ಭಕ್ತರು ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ನಿಮಗೆ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ನೂರಾರು ರಿಸ್ಟ್ರಿಕ್ಷನ್, ನೂರಾರು ನಿಬಂಧನೆಗಳು, ಮೈಕ್ ಹಚ್ಚಬೇಕು, ನೂರಾರು ನಿಬಂಧನೆಗಳು. 10 ಗಂಟೆ ಆದರೆ ಪೊಲೀಸರು ಸೀಸ್ ಮಾಡಿದರು. ನಿನ್ನೆ ನನ್ನ ಕ್ಷೇತ್ರದಲ್ಲಿಯೂ ಸಹಿತ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ 2 ಗಣೇಶ ಎದುರು ಬಂದು ಅಂತ ಹೇಳಿ, 2 ಗಣೇಶ ಎದುರಿಗೆ ಬರಬಾರ್ದಂತಿದೆಯಾ? ಅಲ್ಲೇನು ಗಲಾಟೆ ಆಗಿದೆಯಾ? ಈ ರೀತಿ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು,